ದೇವರು ಒಂದು ಅದ್ಭುತವಾದ ವಾಗ್ದಾನವನ್ನು ಕೊಡುತ್ತಾರೆ. ನಾನು ನಿನ್ನನ್ನು ಆಶೀರ್ವದಿಸುವೆನು, ನೀನು ಆಶೀರ್ವಾದ ನಿಧಿಯಾಗುವಿ. ಐ ವಿಲ್ ಬ್ಲೆಸ್ ಯು ಅಂಡ್ ಯು ಶಾಲ್ ಬಿ ಎ ಬ್ಲೆಸ್ಸಿಂಗ್. ನೀನು ಬೇರೆಯವರಿಗೆ ಆಶೀರ್ವಾದವಾಗಿರುವಿ. ಅದೇ ನಿಮ್ಮನ್ನ ಕುರಿತು ದೇವರ ಅಭಿಪ್ರಾಯ, ಅದೇ ನಿಮ್ಮನ್ನ ಕುರಿತು ದೇವರಿಗಿರುವ ಚಿತ್ತ. ಪ್ರತಿಯೊಂದ ಕ್ರೈಸ್ತರು ದೇವರಿಂದ ಆಶೀರ್ವದಿಸಲ್ಪಟ್ಟಿರಬೇಕು. ಏತಕ್ಕಾಗಿ? ಬೇರೆಯವರಿಗೆ ಆಶೀರ್ವಾದವಾಗಿ ಇರುವುದಕ್ಕಾಗಿ. ನಿಮ್ಮ ಗ್ರಾಮದಲ್ಲಿರುವಂತ ಬೇರೆಯವರು ನಿಮ್ಮ ಮೂಲಕ ಆಶೀರ್ವದಿಸಲ್ಪಡಬೇಕು. ನಿಮ್ಮ ಪಟ್ಟಣದಲ್ಲಿರುವವರು ನಿಮ್ಮ ಮೂಲಕ ಆಶೀರ್ವದಿಸಲ್ಪಡಬೇಕು. ನೀವು ಓದುವಂತಹ ಸ್ಥಳದಲ್ಲಿ, ಕೆಲಸ ಮಾಡುವಂತಹ ಸ್ಥಳದಲ್ಲಿ, ವಾಸ ಮಾಡುವ ಸ್ಥಳದಲ್ಲಿ ನಿಮ್ಮ ಮೂಲಕ ಬೇರೆಯವರು ಒಳ್ಳೆಯದನ್ನ ಹೊಂದಿಕೊಳ್ಳಬೇಕು. ಅದೇ ಕ್ರೈಸ್ತರನ್ನ ಕುರಿತು ದೇವರಿಗಿರುವ ಒಂದು ಗುರಿ. ನಿಮ್ಮನ್ನ ಕುರಿತು ದೇವರ ಗುರಿ ಅದೇ ಆಗಿದೆ. ಅದಕ್ಕಾಗಿಯೇ ದೇವರು ಹೇಳುತ್ತಾನೆ, ನಾನು ನಿನ್ನನ್ನ ಆಶೀರ್ವದಿಸುತ್ತೇನೆ, ನೀನು ಬೇರೆಯವರಿಗೆ ಆಶೀರ್ವಾದವಾಗಿರಬೇಕು. ಸ್ವಾರ್ಥದಿಂದ ಬದುಕುವವರು ಕ್ರೈಸ್ತರಾಗಿ ಇರಲು ಸಾಧ್ಯವೇ ಇಲ್ಲ. ಬೇರೆಯವರ ಮೇಲೆ ಮಮತೆ, ಪ್ರೀತಿ ಇರುವವರು, ಬೇರೆಯವರಿಗೆ ಪ್ರಯೋಜನವಾಗಿ ಇರುವವರೇ ನಿಜವಾದ ಕ್ರೈಸ್ತರು. ಅದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದಿದ್ದಾನೆ. ಅದೇ ದೇವರ ವಾಗ್ದಾನ. ನಿಮ್ಮನ್ನು ಆಶೀರ್ವದಿಸಿ ಆಶೀರ್ವಾದವಾಗಿ ಬದಲಾಯಿಸಲು ಇಷ್ಟಪಡುತ್ತಾನೆ. ಒಂದು ವೇಳೆ ನೀವು ಯೋಚಿಸಬಹುದು, ನನಗೇ ಆಶೀರ್ವಾದವಿಲ್ಲ, ನಾನೇ ಕಷ್ಟಪಡ್ತಾ ಇದ್ದೀನಿ, ನಾನು ಹೇಗೆ ಬೇರೆಯವರಿಗೆ ಆಶೀರ್ವಾದವಾಗಿ ಇರಲು ಸಾಧ್ಯವೆಂದು. ಆ ಬದಲಾವಣೆಯನ್ನು ಉಂಟು ಮಾಡುವವನು ದೇವನು. ಆತನಿಂದ ನಿಮ್ಮ ಜೀವನವನ್ನು ಬದಲಾಯಿಸಲು ಸಾಧ್ಯವಿದೆ.